ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಅಂತ ಹೇಳ್ಬಿಟ್ಟು ಮೇಡಮ್. ನೀವು ಎಲ್ಲಿಂದ ಬಂದಿದ್ದೀರಾ? ಮೇಡಮ್ ನಾವು ದೊಡ್ಡಬಳ್ಳಾಪುರದಿಂದ ಬರೋದು ಮೇಡಮ್. ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಮೇಡಮ್ ಒಂದು 17ರಿಂದ 18 ವರ್ಷದ ಮೇಲೆ ಆಗಿದೆ ಮೇಡಮ್. ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು? ಮೇಡಮ್ ನಮ್ಮ ತಂದೆ ಪ್ಯಾರಾಲಿಸಿಸ್ ಆಗಿತ್ತು. ಅಂದರೆ ಅದು ಪ್ಯಾರಾಲಿಸಿಸು ಅಲ್ಲ, ಯಾರೋ ಏನೋ ಮಾಡಿಸಾಕಿದ್ರು. ಆವಾಗ ನಮ್ಮ ದೊಡ್ಡಪ್ಪ ಅವ್ರು ಬಂದು ಇಲ್ಲಿಗೆ ಜಾಸ್ತಿ ಬರ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಬಂದಿದ್ದು. ಕರ್ಕೊಂಬಂದು ಅವರು ಇಲ್ಲ ಹಿಂಗೆ ಇದು ಪ್ರಾಬ್ಲಮ್ ಆಗಿದೆ, ಮನೆಗೆ ಪೂಜೆ ಮಾಡಬೇಕು ಅಂತ ಅಂದರು. 48 ದಿನ ಪೂಜೆ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಅಂತ ಹೇಳಿದರು ನಮ್ಮಮ್ಮನಿಗೆ. ನಮ್ಮಮ್ಮ ಅದೇ ರೀತಿ ಮಾಡಿ ಮನೆಗೆ ಹೋಮ ಮಾಡಿಸಿ ನಮ್ಮಪ್ಪನ ಎಬ್ಬರಿಸ್ಕೊಂಡ್ವಿ. ಈಗ ನಮ್ಮಪ್ಪ ಓಡಾಡ್ತಾರೆ. ನಮ್ಮಪ್ಪ ಓಡಾಡ್ಕೊಂಡು ನೆಮ್ಮದಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಅದಾದಮೇಲೆ ನಾವು ಪ್ರತಿ ವರ್ಷವೂ ಬಂದೇ ಬರ್ತೀವಿ. ನಮ್ಮ ದೇವಸ್ಥಾನ ನಾವು ಬಿಟ್ಕೊಡೋಕ್ಕಾಗಲ್ಲ ಮೇಡಮ್. ಪ್ರಾಬ್ಲಮ್ ಕ್ಲಿಯರ್ ಆಯಿತು. ಅದಕ್ಕೋಸ್ಕರ ಕುರುಬ್ರಳ್ಳಿಗೆ ಗಾಯತ್ರಿ ದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಲೊಕೇಶನ್ನು ಸಮೇತನೂ ಬರುತ್ತೆ. ದಯವಿಟ್ಟು ಬಂದು ಇಲ್ಲಿ ನಿಮ್ಗೆ ಏನೇ ಕಷ್ಟ ಇದ್ರೂ ಪರಿಹಾರ ಮಾಡ್ಕೊಳ್ಳಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಗುರುಗಳು ಅಷ್ಟೇ, ನಮ್ಗೆ ಏನೇ ಕಷ್ಟ ಇದ್ರೂ ನಮ್ಗೆ ಕ್ಲಿಯರ್ ಮಾಡಿಕೊಡ್ತಾರೆ ನಮ್ಮ ಚಂದ್ರಶೇಖರ್ ಗುರುಗಳು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.